ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಭಯಪಡ್ತಿದ್ದೀರಾ? ಬಲಹೀನರಾಗಿದ್ದೀರಾ? ಯಾವುದೊಂದು ಬಲಹೀನತೆ ನಿಮ್ಮನ್ನು ಕಾಡ್ತಿದೆಯಾ? ನಿಮ್ಮ ಶರೀರದಲ್ಲಿ ಒಂದು ಬಲಹೀನತೆ, ನಿಮ್ಮ ಕುಟುಂಬದಲ್ಲಿ ಒಂದು ಬಲಹೀನತೆ, ಆತ್ಮಿಕವಾದಂಥ ಒಂದು ಬಲಹೀನತೆ ನಿಮ್ಮನ್ನು ಕಾಡ್ತಿದೆಯಾ? ಅಥವಾ ವಿಶ್ವಾಸದಲ್ಲಿ ಬಲಹೀನರಾಗಿದ್ದೀರಾ? ಅಥವಾ ಪ್ರಾರ್ಥನೆಯಲ್ಲಿ ನೀವು ಬಲಹೀನರಾಗಿದ್ದೀರಾ? ಈ ಬಲಹೀನತೆಗಳನ್ನ ಉಪಯೋಗಿಸಿಕೊಂಡು ಸೈತಾನನು ನಿಮ್ಮನ್ನು ಅನೇಕ ವಿಧವಾದಂಥ ಶೋಧನೆಯಲ್ಲಿ ಒಳಪಡಿಸ್ತಿದ್ದಾನ. ಈ ಬಲಹೀನತೆಯಿಂದ ನೀನು ಯಾವ ಕೆಲಸ ಕಾರ್ಯಗಳು ಮಾಡೋಕ್ಕಾಗದೆ ಸೋತು ಹೋಗ್ತಿದ್ದೀಯಾ? ಅಥವಾ ಚಿಂತೆಯಲ್ಲಿ ಮುಳುಗಿ ಹೋಗ್ತಿದ್ದೀರಾ? ನಿಮ್ಮನ್ನು ನೋಡಿ ಸ್ವಾಮಿ ನಿಮ್ಮೊಟ್ಟಿಗೆ ಒಂದು ಮಾತನ್ನು ಹೇಳ್ತಿದ್ದಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ, ನಿಮ್ಮ ಬಲಹೀನತೆಗಳನ್ನ ನೋಡಿ ಸ್ವಾಮಿ ನಿಮಗೊಂದು ವಾಗ್ದಾನ ಮಾಡ್ತಿದ್ದಾನೆ. ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ. ನಾವು ದೇವರಲ್ಲಿ ಬಲವನ್ನು ಹೊಂದುವಂತ ಮನುಷ್ಯರಾಗಿದ್ದೇವೆ. ಕರ್ತನು ನಿನ್ನನ್ನು ಬಲಪಡಿಸುವಾತನಾಗಿದ್ದಾನೆ. ನಿಮ್ಮ ಬಲಹೀನತೆ ಏನೇ ಆಗಿರಬಹುದು, ಅದು ಶಾರೀರಿಕವಾದ ಬಲಹೀನತೆ ಆಗಿರಬಹುದು, ಶರೀರದಲ್ಲಿ ಯಾವುದೋ ಸ್ವಸ್ಥತೆ ಇಲ್ಲದೆ ಅನಾರೋಗ್ಯಕ್ಕೆ ಒಳಗಾಗಿ ನಿಮ್ಮ ಶರೀರ ಬಲಹೀನತೆ ಕುಂದಿ ಹೋಗಿರಬಹುದು. ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ. ಅಂದ್ರೆ ನಿಮ್ಮ ಶಾರೀರಕ್ಕೆ ಬೇಕಾಗಿರೋ ದೇವರ ಸ್ವಸ್ಥತೆ ಎಂಬ ಬಲವನ್ನ ಕೊಡ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ ಪ್ರೇರೆ. ಅಥವಾ ಒಂದು ವೇಳೆ ನೀವು ಆತ್ಮಿಕವಾದ ಬಲಹೀನತೆಯಲ್ಲಿ ಇರಬಹುದು, ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದ, ನಾನು ನಿನ್ನ ಆತ್ಮಿಕ ಜೀವಿತಕ್ಕೆ ಬಲವನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ನಿನ್ನ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ಒಂದು ವೇಳೆ ನೀವು ನಂಬಿಕೆಯಲ್ಲಿ ಬಲಹೀನರಾಗಿರಬಹುದು. ಅಯ್ಯೋ, ಹೋದ ವರ್ಷ ನಾನು ಬಹಳ ಸಂಶಯದಲ್ಲಿ, ಬಲಹೀನತೆಯಲ್ಲಿ, ಸಂದೇಹದಲ್ಲಿ ಬಂದೆ. ಈ ವರ್ಷ ನಾನು ನಂಬಿಕೆಯಲ್ಲಿ ನನ್ನ ಜೀವಿತನ ಕಟ್ಟಿಕೊಳ್ಬೇಕು, ನನ್ನ ದೇವರ ಮೇಲೆ, ವಾಕ್ಯದ ಮೇಲೆ, ಆತನ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು ಅಂತ ಇದ್ದೀನಿ. ಆದ್ರೆ ನನ್ನ ನಂಬಿಕೆ ಬಲ ಸಾಲ್ತಿಲ್ಲ ಅಂತ ಹೇಳಿ ಸೋತು ಹೋಗ್ತಿದ್ದೀರಾ? ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನ ವಿಶ್ವಾಸವನ್ನ ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ಸೋತು ಹೋಗ್ಬೇಡ್ರಿ. ಒಂದು ವೇಳೆ ನೀವು ಆರ್ಥಿಕವಾಗಿ ಬಲಹೀನರಾಗಿದ್ದೀರಾ, ಯಾವುದೋ ಒಂದು ಹಣದ ಸಮಸ್ಯೆಯಲ್ಲಿ, ಯಾವುದೋ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು, ಅಯ್ಯೋ ಈ ಆರ್ಥಿಕ ಪರಿಸ್ಥಿತಿ ನಾನು ಬಲಹೀನವಾಗಿದ್ದೀನಲ್ಲ, ನನಗೇನಾದ್ರೂ ಈ ಸಂದರ್ಭದಲ್ಲಿ ಹಣವಿದ್ದಿದ್ರೆ ನಿಜವಾಗ್ಲಿ ಕಾರ್ಯಗಳನ್ನ ನಾನು ಮಾಡ್ಬೋದಾಗಿತ್ತಲ್ಲ, ನಿಜವಾಗ್ಲಿ ಸಾಲ ತೀರಿಸ್ಕೊಳ್ಬೋದಾಗಿತ್ತಲ್ಲ, ನಿಜವಾಗ್ಲೂ ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಈ ಸಮಯಕ್ಕೆ ತಕ್ಕಾಗಿ ಅವ್ರಿಗೆ ಈ ವಸ್ತುಗಳನ್ನ ಕೊಡಿಸ್ಬೋದಾಗಿತ್ತಲ್ಲ, ಅಥವಾ ನನ್ನ ಮನೆ ಬಾಡಿಗೆ ಕಟ್ಟಬೋದಾಗಿತ್ತಲ್ಲ. ಹಣದ ವಿಷಯದಲ್ಲಿ ನೀವು ಬಲಹೀನರಾಗಿದ್ದೀರಾ? ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನ ಬಲಪಡಿಸ್ತೀನಿ ಅಂತ ಹೇಳಿ. ಪ್ರೇರೆ, ಸೋತು ಹೋಗಬೇಡ್ರಿ. ದೇವರು ನಿಮ್ಮನ್ನ ಬಲಪಡಿಸ್ತಾನಂತೆ. ಅದಕ್ಕೆ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದ, ನನ್ನ ಮಗನೇ, ಮಗಳೇ, ನಾನು ನಿನ್ನನ್ನ ಬಲಪಡಿಸ್ತೀನಿ ಎಂಬುದಾಗಿ. ನೀವು ಕುಟುಂಬ ವಿಷಯದಲ್ಲಿ ಬಲಹೀನರಾಗಿದ್ದೀರಾ? ಕುಟುಂಬ ನಡೆಸುವಂತ ವಿಷಯದಲ್ಲಿ ಒಂದು ವೇಳೆ ಬಲಹೀನದವರಾಗಿದ್ದೀರಾ? ಕುಟುಂಬವನ್ನು ಪೋಷಣೆ ಮಾಡಕ್ ಆಗದಿರಂತೆ ಬಲಹೀನತೆ ನಿಮ್ಮನ್ನ ಕಾಡ್ತಿದೀಯಾ? ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನ ಬಲಪಡಿಸ್ತೀನಿ ಎಂಬುದಾಗಿ. ನಿಮ್ಮ ಕುಟುಂಬವನ್ನು ಪೋಷಿಸುವುದಕ್ಕೆ, ನಿಮ್ಮ ಕುಟುಂಬನ ನಡೆಸುವುದಕ್ಕೆ ಬೇಕಾಗಿರುವಂತ ದೈವಿಕವಾದ ಜ್ಞಾನ, ದೈವಿಕವಾದ ಬಲ, ಕರ್ತನು ದೈವಿಕವಾದಂತ ಸಂರಕ್ಷಣೆ ಮತ್ತು ಶಾರೀರಿಕವಾಗಿ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳನ್ನ ಕರ್ತ ನಿಮಗೆ ಕೊಟ್ಟು ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಅದಕ್ಕೆ ಆತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ. ಪ್ರಿಯರೇ, ಅವಾಗ ಪ್ರಾರ್ಥನೆ ಮಾಡಕ್ಕಾಗದೆ ಸೋತು ಹೋಗ್ತಿದ್ದೀರಾ? ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, 1 ದಿನ 2 ದಿನ ಅಥವಾ 1 ವಾರ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಆ ನಂತರ ಪ್ರಾರ್ಥನೆ ಮಾಡಕ್ಕೆ ಮನಸ್ಸು ಬರಲ್ಲ, ಬೆಳಿಗ್ಗೆ ಏಳಕ್ಕೆ ಮನಸ್ಸು ಬರಲ್ಲ, ಪ್ರಾರ್ಥನೆ ಮಾಡುವಂತ ಮನಸ್ಸೇ ಹೋಗ್ಬಿಡ್ತದೆ. ಆದ್ರಿಂದ ನಾನು ಅದರಲ್ಲಿ ಬಲಹೀನನಾಗಿದ್ದೀನಿ, ನಾನು ಬಲಹೀನಳಾಗಿದ್ದೀನಿ. ಎಷ್ಟು ಸಾರಿ ನಾನು ಅನ್ಕೊಳ್ತೀನಿ, ಪ್ರಯತ್ನಿಸ್ತೀನಿ, ಆಗ್ತಾನೆ ಇಲ್ವೇ ಅಂತ ಹೇಳಿ ಸೋತು ಹೋಗಿದ್ದೀರಾ? ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನ ಪ್ರಾರ್ಥನೆ ಜೀವಿತವನ್ನ ಬಲಪಡಿಸ್ತೀನಿ ಎಂಬುದಾಗಿ. ಸೋತು ಹೋಗ್ಬೇಡ್ರಿ. ನಿಮ್ಮ ನೋಡಿ ಸ್ವಾಮಿ ಹೇಳ್ತಿದ್ದಾರೆ ಪ್ರೀತಿಯಿಂದ, ಕನಿಕರದಿಂದ, ನನ್ನ ಮಗಳೇ, ಮಗನೇ, ನಾನು ನಿನ್ನ ಪ್ರಾರ್ಥನೆ ಜೀವಿತವನ್ನ ಬಲಪಡಿಸ್ತೀನಿ ಎಂಬುದಾಗಿ. ನೀವು ದೇವರಿಗೆ ಒಪ್ಪಿಸಿಕೊಡಿ. ನಿಮ್ಮ ಚಿಂತಾ ಭಾರವನ್ನ ದೇವರ ಮೇಲೆ ಹಾಕಿ, ದೇವರೇ, ಈ ವಿಷಯದಲ್ಲಿ ನಾನು ಬಲಹೀನತೆಯಲ್ಲಿದ್ದೇನೆ, ಈ ವಿಷಯದಲ್ಲಿ ನಾನು ಬಲಹೀನತೆಯಲ್ಲಿದ್ದೀನಿ, ನನ್ನನ್ನು ಬಲಪಡಿಸು ಎಂಬುದಾಗಿ ನೀವು ಕೇಳೋದಾದ್ರೆ, ಆತನು ವಾಗ್ದಾನ ಮಾಡಿದಂತೆ ನಿಶ್ಚಯವಾಗಿ ನಿಮ್ಮನ್ನು ಬಲಪಡಿಸ್ತಾನೆ. ನಿಮ್ಮ ಆತ್ಮಿಕ ಜೀವಿತನ ಬಲಪಡಿಸ್ತಾನೆ, ನಿಮ್ಮ ಕುಟುಂಬವನ್ನು ಬಲಪಡಿಸ್ತಾನೆ, ನಿಮ್ಮ ದಾಂಪತ್ಯ ಜೀವಿತವನ್ನು ಆತನು ಬಲಪಡಿಸ್ತಾನೆ. ಆತನ ಮಾರ್ಗದಲ್ಲಿ ನೀವು ದೃಢವಾಗಿ ನಿಂತು ಆತನ ಬರುವ ತನಕ
ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಹಾಯ ಮಾಡ್ತಾನೆ. ಸೋತು ಹೋಗಿದ್ದೀರಾ? ಸೇವೆ ವಿಷಯದಲ್ಲಿ ಹೋರಾಟಗಳು, ಬಲಹೀನತೆಗಳು ಬರ್ತಿದೆ ಎಂಬುದಾಗಿ ಸೋತು ಹೋಗ್ಬೇಡಿ ಪ್ರಿಯರೇ. ದೇವರು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನ ಬಲಪಡಿಸ್ತೀನಿ. ಸೇವೆ ವಿಷಯದಲ್ಲಿ ಎಷ್ಟೋ ಹೋರಾಟಗಳು, ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಯಾರು ನಮ್ಗೆ ಸಹಾಯಕರಾಗಿ ನಿಲ್ತಾನೆ ಇಲ್ವಲ್ಲ ಅಂತ ಹೇಳಿ ಬಲಹೀನರಾಗಿದ್ದೀರಾ? ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನ ಬಲಪಡಿಸ್ತೀನಿ ಎಂಬುದಾಗಿ. ಸೋತು ಹೋಗಬೇಡಿ. ಸೇವೆಯಲ್ಲಿ ಮುಂದೋಗುವುದಕ್ಕೆ, ಸೇವೆಗೆ ಬೇಕಾಗಿರೋ ಅಗತ್ಯತೆಗಳನ್ನು ಸಂಧಿಸುವುದಕ್ಕೆ, ಬೇಕಾಗಿರುವ ನಿಮ್ಮ ಪರವಾಗಿ ನಿಂತುಕೊಂಡು ಮಾತನಾಡೋದಕ್ಕೆ ದೇವರು ನಿಮ್ಮನ್ನ ಬಲಪಡಿಸ್ತಿದ್ದಾನೆ. ದೇವರು ನಿಮ್ಮನ್ನ ಬಲಪಡಿಸೋದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಮನುಷ್ಯರು ನಿಮ್ಮ ಪರವಾಗಿ ನಿಲ್ಲದೆ ಇರ್ಬೋದು, ವಿಶ್ವಾಸಿಗಳು ಸಭೆಯವರು ನಿಮ್ಮ ಪರವಾಗಿ ನಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮನ್ನು ಕರೆದಂತ ದೇವರು ನಿಮ್ಮ ಪರವಾಗಿ ನಿಂತಿದ್ದಾನೆ. ಸೋತು ಹೋಗಬೇಡ್ರಿ. ಸ್ವಾಮಿ ನಿಮ್ಮನ್ನು ನೋಡಿ ಒಂದು ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ. ಹಾಗಾದ್ರೆ ನಾವು ಒಪ್ಪಿಸಿಕೊಡೋಣ, ದೇವರೇ ಈ ವಿಷಯದಲ್ಲಿ ನನ್ನ ಬಲಪಡಿಸು ಎಂಬುದಾಗಿ ಕೇಳೋದಾದ್ರೆ ನಿಶ್ಚಯವಾಗಿ ಆತ ನಿಮ್ಮನ್ನು ಬಲಪಡಿಸ್ತಾನೆ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ ಹೇಳಿದೆಯಲ್ಲ, ಯಾರೆಲ್ಲ ತಮ್ಮ ಬಲಹೀನತೆಯಲ್ಲಿ ಇದ್ದುಕೊಂಡು ನಿನ್ನ ಬಲವನ್ನು ಹೊಂದುವುದಕ್ಕಾಗಿ ಪ್ರಾರ್ಥಿಸ್ತಿದ್ದಾರೋ ಅವರ ವಿಧ ವಿಧವಾದ ಬಲಹೀನತೆಯಲ್ಲಿ ನಿನ್ನ ಬಲವು ಇಳಿಯಲಿ ಸ್ವಾಮಿ. ನಿನ್ನ ಬಲವು ಇಳಿಯಲಿ ಅಪ್ಪ. ನೀವೇ ವಾಗ್ದಾನ ಮಾಡಿದಂತೆ ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳಿದ ಹಾಗೆ ಅವರನ್ನ ಬಲಪಡಿಸು, ಸ್ಥಿರಪಡಿಸು, ನಿನ್ನ ಮಾರ್ಗದಲ್ಲಿ ನಡೆಸು. ನಿನ್ನ ಮಹಿಮೆಯಾದ ಕಾರ್ಯಗಳು ಅವ್ರು ಕಾಣುವಂತೆ ಅದ್ಭುತ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.